ಧರ್ಮಸ್ಥಳದ ಮೂಲ ಹೆಸರು ಕುಡುಮ. ಇಲ್ಲಿಗೆ ಸಮೀಪದ ನೆಲ್ಯಾಡಿಯಲ್ಲಿ ಭರಮಣ್ಣ ಪೆರ್ಗಡೆ ಎಂಬುವ ಜೈನ ಸಮುದಾಯದ ಜಮೀನ್ದಾರರಿದ್ದರು. ಅವರ ಕನಸಿನಲ್ಲಿ ಬಂದ 4 ಧರ್ಮದೇವತೆಗಳು ತಾವೆಲ್ಲ ನಿಮ್ಮ ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ತಿಳಿಸಿದರು. ಭರಮಣ್ಣ ಪೆರ್ಗಡೆ ಮನೆ ತೆರವು ಮಾಡಿ ದೇವರಿಗೆ ಬಿಟ್ಟುಕೊಟ್ಟರು. ಆನಂತರ ಪೆರ್ಗಡೆಯವರ ಬೀಡಿಗೆ ಬಂದ ಶಿವಯೋಗಿಯೊಬ್ಬರು ಈಶ್ವರಲಿಂಗವನ್ನು ಸ್ಥಾಪಿಸುವಂತೆ ಹೇಳಿದಾಗ ಅದರಂತೆ ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗ ತರಲು ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಲಾಯಿತು. ಕುಡುಮಕ್ಕೆ ಮಂಜುನಾಥನ ಲಿಂಗ ತಂದ ಅಣ್ಣಪ್ಪ ಶಿವನ ಸೇವಕನಾಗಿ ಕ್ಷೇತ್ರ ಪಾಲಕನಾಗಿ ನೆಲೆ ನಿಂತ ಎಂಬ ಪ್ರತೀತಿ ಇದೆ. ಈ ಕತೆಗೂ ವಿರೋಧ ಮಾಡುವವರಿದ್ದಾರೆ. ಮಂಜುನಾಥನನ್ನು ಪ್ರತಿಷ್ಠಾಪಿಸಿದ್ದು ಉಡುಪಿ ಯತಿಗಳಾದ ವಾದಿರಾಜರು. ಅಣ್ಣಪ್ಪ ಸ್ವಾಮಿ ಈ ದೇವಾಲಯದ ಕರ್ತೃ. 100 ವರ್ಷಗಳ ಹಿಂದಿನವರೆಗೂ ಆ ದೇವಾಲಯ ಮಂಜುನಾಥನ ಹೆಸರಿನಲ್ಲಿಯೇ ಇತ್ತು. ಉಪ್ಪಿನಂಗಡಿ ತಾಲೂಕು ವ್ಯಾಪ್ತಿಯಲ್ಲಿದ್ದಾಗ ದಾಖಲೆಗಳು ಮಂಜುನಾಥನ ಹೆಸರಿನಲ್ಲಿಯೇ ಇದ್ದವು. ಸರ್ಕಾರದಿಂದ ತಸ್ತಿಕ್ ಹಣವೂ ಬರುತ್ತಿತ್ತು. ಇದನ್ನು ಪೆರ್ಗಡೆ ವಂಶದವರು ಉಪಾಯವಾಗಿ ಹೈಜಾಕ್ ಮಾಡಿದರು. ಮೂಲತಃ ಜಮೀನ್ದಾರರಾಗಿ ಸುತ್ತಲಿನ ಪ್ರದೇಶದ ಮೇಲೆ ಹಿಡಿತ ಹೊಂದಿದ್ದ ಅವರಿಗೆ ಎದುರಾಡುವ ಶಕ್ತಿ ಯಾರಿಗೂ ಇಲ್ಲದ ಕಾರಣ ದೇವಾಲಯ ಅವರ ಕುಟುಂಬದ ಆಸ್ತಿಯಾಗಿ ಹೋಯಿತು. ಹೀಗಾಗಿಯೇ ಪೆರ್ಗಡೆ ವಂಶದ ಈಗಡೆ ಹೆಗ್ಗಡೆಯವರು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿ ಮಂಜುನಾಥ ಸ್ವಾಮಿ ದೇಗುಲ ನಮ್ಮ ಕುಟುಂಬದ ಟ್ರಸ್ಟ್ಗೆ ಸೇರಿದ್ದು ಎಂದು ಹೇಳಿಕೊಂಡಿದ್ದಾರೆ.